ವರ್ಷನೂ ರಾಮನವಮಿ ಅದ್ದೂರಿಯಾಗಿ ಇಲ್ಲಿ ನಾಗವನಹಳ್ಳಿಯಲ್ಲಿ ಸರ್ಕಲಲ್ಲಿ ಮಾಡ್ತಾ ಇದ್ದೀರಾ. ಎಷ್ಟು ಜನ ಸೇರ್ಕೊಂಡು ಮಾಡ್ತೀರಾ, ಯಾವ ರೀತಿ ಇದು ಮಾಡಿದ್ದೀರಾ? ನಾವು 100 ಜನ ಸೇರ್ಕೊಂಡು ಮಾಡ್ತಾ ಇದ್ದೀವಿ, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಿಂದ ಈ ವರ್ಷವೂ ಮಾಡ್ತಾ ಇದ್ದೀವಿ. ಈ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಎಷ್ಟು ಜನಕ್ಕೆ ಪ್ರಸಾದ ನೀಡಿದ್ದೀರಾ ಸರ್? ಏನು ಇವಾಗ 5ರಿಂದ 10,000 ಜನ. ಏನೆಲ್ಲ ಇತ್ತು ಸರ್ ಪ್ರಸಾದ ಅಲ್ಲಿ? ಪ್ರಸಾದ ನಿಮಗೆ ಮಜ್ಜಿಗೆ, ಪಾನಕ, ಕೋಸಂಬರಿ ಮತ್ತು ಟೊಮೊಟೊ ಬಾತು, ಕೇಸರಿ ಬಾತು, ಅದಕ್ಕೆ ಚಟ್ನಿ ಮಾಡಿದ್ದು, ಸೌತೆಕಾಯಿ. ಏನಕ್ಕೋಸ್ಕರ ಇದು ಮಾಡೋದು ಸರ್? ರಾಮನವಮಿಗೋಸ್ಕರ ಮಾಡ್ತಾ ಇದ್ದೀವಿ. ರಾಮನವಮಿ ವರ್ಷಕ್ಕೊಂದ್ಸರಿ ಮಾಡ್ತೀವಿ ದೇವ್ರ ಕಾರ್ಯಕ್ರಮ. ಸೊ ಇಷ್ಟೊಂದು ಜನ ಬಂದು ಪ್ರಸಾದ ಸ್ವೀಕರಿಸಿದ್ದಾರೆ, ಅದಕ್ಕೆ ಏನು ಹೇಳಕ್ಕೆ ಬಯಸ್ತೀವಿ? ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ನೆಕ್ಸ್ಟ್ ಇಯರ್ ಇನ್ನೂ ಗ್ರ್ಯಾಂಡಾಗಿ ಮಾಡ್ತೀವಿ, ಇದಕ್ಕಿಂತ ಇನ್ನೂ ಗ್ರ್ಯಾಂಡಾಗಿ ಮಾಡ್ತೀವಿ. ಸೊ ಮುಂದಿನ ವರ್ಷದಲ್ಲಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ಅದೆಲ್ಲ ಬಂದಮೇಲೆ ಪ್ಲ್ಯಾನ್ ಮಾಡ್ತೀವಿ. ಇವಾಗಲೇ ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಇವಾಗ ಮುಗಿದಿದೆ. ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀವಿ ಬೇರೆ ಥರ. ಸೊ 2,000 ಜನಗಳಿಗೆ ಇವತ್ತು ಪ್ರಸಾದ ವಿತರಣೆ. 5,000 ಜನ. 5,000 ಜನ. ನನ್ನ ಹೆಸರು ಸಂತೋಷ್ ಅಂತೇಳಿ. ನಾವು ರಾಮನವಮಿ ಪ್ರಯುಕ್ತ ಅನ್ನದಾನ ಮಾಡಿದ್ದು. ಹೊಸ ಒಳ್ಳೆ ಜನಗಳು ಪ್ರಸಾದ ಸ್ವೀಕರಿಸಿ ಭಾಳ ಖುಷಿಪಟ್ಟರು. ನಮಗೆ ಇನ್ನೂ ಖುಷಿ ಆಯಿತು. ನೆಕ್ಸ್ಟ್ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇನ್ನೂ ಅದ್ದೂರಿಯಾಗಿ ಮಾಡ್ತೀವಿ. ಎಲ್ಲ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊಂಡಿದ್ದೀವಿ. ಎಷ್ಟು ಜನ ಸದಸ್ಯರಿದ್ದಾರೆ ಸರ್ ನಿಮ್ಮ ಇದರಲ್ಲಿ? ಇದೊಂದು 30 ಜನ. ಸೊ 30 ಜನ ಸೇರಿ ಈ ಕಾರ್ಯಕ್ರಮ ಮಾಡಿದ್ದೀವಿ. 50 ಜನ ಮಾಡಿದ್ದೀವಿ. ಸೊ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಹೆಂಗೆ ಅನಿಸ್ತಾ ಇದೆ ನಿಮ್ಗೆ ಇಷ್ಟೊಂದು ಜನಕ್ಕೆ ಪ್ರಸಾದ ವಿತರಣೆ ಮಾಡಿ? ಈಗ ಮುಗ್ದಿದೆ ಪ್ರಸಾದ, ಹೆಂಗೆ ಅನಿಸ್ತಾ ಇದೆ? ಖುಷಿ ಆಗಿದೆ. ಬಂದ ಸ್ವೀಕರಿಸಲು ಖುಷಿಪಟ್ಟರು. ಹಾಗಾಗಿ ನಮಗೆ ಸಂತೋಷ ಆಯಿತು. ಎಲ್ಲ